ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ನಾವು ನಮ್ಮ ಕಳೆದ ಅವಧಿಯಲ್ಲಿ ಈ SSLC ಬೋರ್ಡ್ ಅವರು ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗೆ ಉತ್ತರಗಳನ್ನ ಬಿಡಿಸ್ತಾ ಇದ್ವಿ. ಇಂದಿನ ಕ್ಲಾಸ್ ಅಲ್ಲಿ ಸಹ ನಾವು ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸೋಣ. ಆಲ್ರೆಡಿ ಪ್ರಶ್ನೆ ಬೋರ್ಡ್ ಮೇಲೆ ರೆಡಿ ಇದೆ, ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲಿದೆ. ಪ್ರಶ್ನೆಯನ್ನ ಓದ್ಕೊಂಡು ಆ ಪ್ರಶ್ನೆನ ಅರ್ಥ ಮಾಡಿಕೊಂಡು ಉತ್ತರಗಳನ್ನ ಬಿಡಿಸೋದಕ್ಕಿಂತ ಮುಂಚೆ ನಮ್ಮ ಅದ್ಭುತ ವಚನಕಾರ ಬಸವಣ್ಣವರು ಹೇಳಿರ್ತಕ್ಕಂಥ ಒಂದು ಮಾತನ್ನ ನೆನಪು ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಆ ಮಾತು ನಿಮ್ಗೆಲ್ರಿಗೂ ಗೊತ್ತು, ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ. ಬಸವಣ್ಣವರು ಏನ್ ಹೇಳ್ತಾರೆ ಅಂದ್ರೆ, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಈ ಮಾತನ್ನ ನಾವು ವಿದ್ಯಾರ್ಥಿ ಜೀವನಕ್ಕೆ ಅಳವಡಿಸಿಕೊಂಡಾಗ ಕಾಯಕ ಮಾಡಿದ್ರೆ ಕೈಲಾಸವನ್ನ ಕಾಣ್ತೀವಿ. ಕಾಯಕ ಅಂದ್ರೆ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಹೋದ್ರೆ ಕೈಲಾಸವನ್ನ ಸೇರ್ಬಹುದು ಅಂತ ಹೇಳ್ತಾರೆ. ಹಾಗೆ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಕಾಯಕ, ನಿಮ್ಮ ಕೆಲಸ ಏನು? 6 ವಿಷಯಗಳನ್ನ ಅದ್ಭುತವಾಗಿ ಸಮಯವನ್ನು ಪರಿಪಾಲನೆ ಮಾಡ್ತಾ 6 ವಿಷಯಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಅಂಕಗಳನ್ನ ತಗೊಳ್ಳೋದೆ ಈಗ ನಿಮ್ ಕಾಯಕ. ಆ ಕಾಯಕ ಮಾಡಿದ್ರೆ ಖಂಡಿತ ನೀವು ಕೈಲಾಸ ಸೇರ್ತೀರ. ಕೈಲಾಸ ಅಂದ್ರೆ ಅದ್ಭುತ ಅಂಕಗಳು ಬರ್ತವೆ. ಡಿಸ್ಟಿಂಕ್ಷನ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ಬರ್ತೀರಾ. ಅದ್ಭುತ ಮಾತು ಹೇಳಿದ್ರಲ್ವಾ ನಮ್ಮ ಬಸವಣ್ಣವರು. ನಾವೆಲ್ಲರೂ ಆ ಬಸವಣ್ಣವರು ಹೇಳಿರ್ತಕ್ಕಂಥ ಮಾತನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಓಕೆನಾ? ಬನ್ನಿ, ಹಾಗಾದ್ರೆ ಬೋರ್ಡ್ ಮೇಲೆ ಪ್ರಶ್ನೆ ರೆಡಿ ಇದೆ. ಆ ಪ್ರಶ್ನೆನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಉತ್ತರವನ್ನು ಬಿಡಿಸೋಣ. ನೋಡಿ, ಪ್ರಶ್ನೆ ಏನಿದೆ? ಕ್ವಶನ್ ನಂಬರ್ 15. ಟ್ರಯಾಂಗಲ್ ABC is similar to triangle PQR. BC and QR are corresponding sides. If angle B equal to 80 degree and angle C equal to 40 degree, then what is the measure of angle P? ಸಿಂಪಲ್ ಪ್ರಶ್ನೆ ವಿದ್ಯಾರ್ಥಿಗಳೇ. 2 ಟ್ರಯಾಂಗಲ್ಸ್ ಕೊಟ್ಟಿದ್ದಾರೆ. ಆ 2 ಟ್ರಯಾಂಗಲ್ಸ್ ಏನಿದೆ? ಸಿಮಿಲರ್. ಓಕೆ, ಸೊ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ 2 ಸೈಡ್ಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ನೋಡಿ. ಎಸ್, BC and QR are corresponding sides. 2 ಸೈಡ್ಸ್ ಕರೆಸ್ಪಾಂಡಿಂಗ್ ಇದಾವೆ. ಓಕೆ, ಹಾಗಾದ್ರೆ ಆಂಗಲ್ P, ಕೋನ P ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತುಂಬಾ ಸಿಂಪಲ್ ಪ್ರಶ್ನೆ ವಿದ್ಯಾರ್ಥಿಗಳೇ. ನೋಡಿ, ಕನ್ನಡದಲ್ಲಿ ತ್ರಿಭುಜ ABC ಸಮರೂಪಿ ತ್ರಿಭುಜ PQR. BC ಮತ್ತು QR ಅನುರೂಪ ಬಾಹುಗಳಾಗಿವೆ, ಕರೆಸ್ಪಾಂಡಿಂಗ್ ಸೈಡ್ಸ್. ಓಕೆ, ಕೋನ B 80 ಡಿಗ್ರಿ ಮತ್ತು ಕೋನ C 40 ಡಿಗ್ರಿ ಆದ್ರೆ ಕೋನ P ಯ ಅಳತೆ ಎಷ್ಟು? ವಿದ್ಯಾರ್ಥಿಗಳೇ, ಪ್ರಶ್ನೆ ಇಂಗ್ಲಿಷ್ ಅಲ್ಲೂ ಕನ್ನಡದಲ್ಲಿ ತುಂಬಾ ದೊಡ್ಡದಿದೆ. ಉತ್ತರ ವೆರಿ ವೆರಿ ಸಿಂಪಲ್ ವಿದ್ಯಾರ್ಥಿಗಳು, ತುಂಬಾ ಸಿಂಪಲ್. ಇದಕ್ಕೆ ಉತ್ತರ ಒಂದು ರಫ್ ಡಯಾಗ್ರಾಮ್ ನ ಡ್ರಾ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಪ್ರಶ್ನೆ ಉತ್ತರವನ್ನು ಬಿಡಿಸಬಹುದು. ಓಕೆ, ಲೆಕ್ಕ ಮಾಡದೇನೆ ಜಸ್ಟ್ ಆ ಚಿತ್ರ ನೋಡಿ ನಾವು ಇದಕ್ಕೆ ಆನ್ಸರ್ ಹೇಳ್ಬೋದು ವಿದ್ಯಾರ್ಥಿಗಳು. ಹಾಗಾದ್ರೆ 2 ಟ್ರಯಾಂಗಲ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR. ಓಕೆ, ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಅಂತ ಕೊಟ್ಟಿದ್ದಾರೆ. ಓಕೆ, 2 ರಫ್ ಡಯಾಗ್ರಾಮ್ ಬರ್ಕೊಂಡ್ಬಿಡೋಣ. ನೋಡಿ, ಎಸ್, ಒಂದು ಟ್ರಯಾಂಗಲ್, ಒಂದು ತ್ರಿಭುಜ, ಇದ್ರ ಹೆಸರು ABC, ತ್ರಿಭುಜ ABC. ಮತ್ತೊಂದು ತ್ರಿಭುಜ PQR, PQR. 2 ಏನಿದಾವೆ? ಎಸ್, ಸಿಮಿಲರ್. ಸಿಮಿಲರ್ ಅಂದ್ರೆ ಸಮರೂಪಿ ತ್ರಿಭುಜಗಳು. ಓಕೆ, ಈಗ ಇದರಲ್ಲಿ ಆಂಗಲ್ಸ್ ಕೊಟ್ಟಿದ್ದಾರೆ. ಆಂಗಲ್ಸ್ ಸಿ, ಆಂಗಲ್ B ಈಕ್ವಲ್ ಟು 80 ಡಿಗ್ರಿ, ಆಂಗಲ್ C ಈಕ್ವಲ್ ಟು 40 ಡಿಗ್ರಿ. ಕೋನ B 80 ಡಿಗ್ರಿ, ಕೋನ C 40 ಡಿಗ್ರಿ. ಕೋನ B ಅಂದ್ರೆ ಇದು ಕೋನ 80 ಡಿಗ್ರಿ ಇದೆ. ಓಕೆನಾ? ನೆಕ್ಸ್ಟ್ ಕೋನ C, ಇದು ಎಷ್ಟಿದೆ? 40 ಡಿಗ್ರಿ ಇದೆ, 40 ಡಿಗ್ರಿ. ಹಾಗಾದ್ರೆ ಕೋನ P ಇದು ಎಷ್ಟಿರುತ್ತೆ? ಕೋನ P, PQR ಟ್ರಯಾಂಗಲ್ ಅಲ್ಲಿ ಈ ಕೋನ ಎಷ್ಟಿರುತ್ತೆ ಅಂತ ಕೇಳಿದರೆ ವಿದ್ಯಾರ್ಥಿಗಳೇ, ತುಂಬಾ ತುಂಬಾ ಸಿಂಪಲ್. ನೋಡಿ, ಇವೆರಡು ಟ್ರಯಾಂಗಲ್ ಏನು?
ಸಿಮಿಲರ್ ಟ್ರಯಾಂಗಲ್, ಬೋತ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್. ಓಕೆ, ಇವೆರಡು ಸಮರೂಪಿ ತ್ರಿಭುಜಗಳು. ಹಾಗಾದ್ರೆ ಇವೆರಡು ಸಮರೂಪಿ ತ್ರಿಭುಜಗಳು ಅಂತಂದ್ರೆ ಅವುಗಳ ಅನುರೂಪ ಕೋನಗಳು ಏನಾಗಿರ್ತವೆ? ಸಮನಾಗಿರ್ತವೆ ಅಲ್ವಾ? ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಹಾಗಾದ್ರೆ ಕೋನ್ ಎ, ಆಂಗಲ್ ಎ ಈಕ್ವಲ್ ಟು ಆಂಗಲ್ ಪಿ. ನೀವು ಆಂಗಲ್ ಎ ಕಂಡಿಡಿದ್ ಬಿಟ್ರೆ ಇಂಡೈರೆಕ್ಟ್ ಆಗಿ ಏನ್ ಕಂಡಿಡಿದಂಗೆ? ಆಂಗಲ್ ಪಿ ಕಂಡಿಡಿದಂಗೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಎ ಕೋನದ ಅಳತೆ ಎಷ್ಟು ಅಂತ ನಾವು ಕಂಡಿಡಿದ್ ಬಿಟ್ರೆ ಕೋನ ಪಿ ನ ಕಂಡಿಡಿದಂಗೆ. ಯಾಕಂದ್ರೆ ಎ ಮತ್ತು ಪಿ ಗಳು ಏನವು? ಅನುರೂಪ ಕೋನಗಳು, ಕರೆಸ್ಪಾಂಡಿಂಗ್ ಆಂಗಲ್ಸ್. ಓಕೆ, ವಿ ನೋ ವೆರಿ ವೆಲ್, ನಮ್ಗೆ ಚೆನ್ನಾಗಿ ಗೊತ್ತು ಏನು? ಒಂದು ತ್ರಿಭುಜದ ಒಳಕೋನಗಳ ಮೊತ್ತ. ಓಕೆ, ಆಲ್ the sum of all the three angles of a triangle is 180 degree. ಓಕೆ, ಈ ಮೂರು ಕೋನಗಳನ್ನ ಸೇರಿಸಿದ್ರೆ ಎಷ್ಟು ಬರುತ್ತೆ? 180 ಡಿಗ್ರಿ ಬರುತ್ತೆ ಅಲ್ವಾ? ಇವರ 80 ಪ್ಲಸ್ 40 ಎಷ್ಟು? 120. 180ರಲ್ಲಿ 120 ಕಳೆದ್ರೆ 60 ಡಿಗ್ರಿ. ಹಾಗಾದ್ರೆ ಆಂಗಲ್ ಎ ಎಷ್ಟಾಗುತ್ತೆ? 60 ಡಿಗ್ರಿ. ಆಂಗಲ್ ಎ 60 ಡಿಗ್ರಿ ಇತ್ತಂದ್ರೆ 100% ಇಂಡೈರೆಕ್ಟ್ಲಿ ಆಂಗಲ್ ಪಿ ಎಷ್ಟಿರುತ್ತೆ? ಅದು ಸಹ 60 ಡಿಗ್ರಿ. ಹಾಗಾಗಿ ಆಂಗಲ್ ಪಿ ಈಕ್ವಲ್ ಟು 60 ಡಿಗ್ರಿ. ಕೋನ ಪಿ ಯ ಅಳತೆ 60 ಡಿಗ್ರಿ ಅಂತ ಬರೆದ್ರೆ ಈ ಪ್ರಶ್ನೆಗೆ ಉತ್ತರ ಮುಗೀತು. ಅರ್ಥ ಆಯ್ತಲ್ವಾ? ಇದನ್ನೇ ನಾವು ರೈಟಿಂಗ್ ಅಲ್ಲಿ ಬರವಣಿಗೆ ಮೂಲಕ ಆಂಗಲ್ ಪಿ 60 ಡಿಗ್ರಿ ಹೇಗೆ ಬಂತು ಅಂತ ಬರೆದ್ಬಿಡೋಣ ವಿದ್ಯಾರ್ಥಿಗಳು. ತುಂಬಾ ಸಿಂಪಲ್. ಓಕೆನಾ? ಎಸ್, ನೋಡಿ ಇವಾಗ. ಎಸ್, ದತ್ತ ಗಿವನ್. ಓಕೆ, ಡೇಟಾ ಏನ್ ಕೊಟ್ಟಿದ್ದಾರೆ? ಬೋತ್ ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್. ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಎರಡು ತ್ರಿಭುಜಗಳು ಏನಿದಾವೆ? ಸಮರೂಪಿ ತ್ರಿಭುಜಗಳು. ಓಕೆನಾ? ಆಮೇಲೆ ಆಂಗಲ್ ಬಿ ಈಸ್ 80 ಡಿಗ್ರಿ ಅಂಡ್ ಆಂಗಲ್ ಸಿ ಈಸ್ 40 ಡಿಗ್ರಿ. ಓಕೆ, we know very well. Okay, angle A plus angle B plus angle C equal to 180 degree. Okay, in a triangle the sum of all the three angles equal to 180 degree. ಒಂದು ತ್ರಿಭುಜದ ಮೂರು ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಹಾಗಾದ್ರೆ ಎ ಬಿ ಸಿ, ಎ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳಿ, ಪ್ಲಸ್ ಕೋನ್ ಆಂಗಲ್ ಬಿ 80 ಡಿಗ್ರಿ plus angle C 40 degree equal to 180 degree. Angle A as it is plus 80 plus 40 120 equal to 180 degree. Now angle A equal to 180 as it is. Take 120 right side, it becomes minus 120. 120 ಡಿಗ್ರಿ ನಾ ಕಡೆ ಕರ್ಕೊಂಡು ಹೋದ್ರೆ ಮೈನಸ್ 120 ಆಗುತ್ತೆ. ಸೊ 180 120 ಕಳೆದ್ರೆ 60 ಡಿಗ್ರಿ. Therefore, angle A equal to 60 degree. ಹಾಗಾಗಿ therefore angle P is also 60 degree. ಇದು 60 ಡಿಗ್ರಿ ಬಂದ್ರೆ ವಿದ್ಯಾರ್ಥಿಗಳೇ ಇದು ಸಹ 100% ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ. ಯಾಕಂದ್ರೆ angle A equal to angle P both are corresponding angles. ಎರಡು ಅನುರೂಪ ಕೋನಗಳು. because yes, angle A equal to angle P. ಎರಡು ಕೋನಗಳು ಏನಿರ್ತವೆ? ಸಮನಾಗಿರ್ತವೆ. ರೀಸನ್ ಏನು? ಎಸ್, ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಇರೋದ್ರಿಂದ ಒಂದ್ಸಲ ಎರಡು ಸಮರೂಪಿ ತ್ರಿಭುಜಗಳಂತಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ತವೆ, ಅವುಗಳ ಅನುರೂಪ ಕೋನಗಳು ಸಮನಾಗಿರ್ತವೆ. ಹಾಗಾಗಿ ಎ ಎಷ್ಟಿರುತ್ತೋ ಪಿ ಸಹ ಅಷ್ಟೇ ಇರುತ್ತೆ. ಸೊ ಎ 60 ಡಿಗ್ರಿ ಬಂತು. ಹಾಗಾದ್ರೆ ಆಂಗಲ್ ಪಿ, ವಾಟ್ ದೇ ಆರ್ ಆಸ್ಕಿಂಗ್? ಆಂಗಲ್ ಪಿ ಈಕ್ವಲ್ ಟು ಕ್ವಶನ್ ಮಾರ್ಕ್, ಆಂಗಲ್ ಪಿ ಈಕ್ವಲ್ ಟು 60 ಡಿಗ್ರಿ. ಅರ್ಥ ಆಯ್ತಲ್ವಾ? ನೋಡಿ ವಿದ್ಯಾರ್ಥಿಗಳ, ಪ್ರಶ್ನೆ ನೋಡಕ್ಕೆ ಒಂಥರ ಕಷ್ಟ ಇದೆ ಅನಿಸ್ತು, ಬಟ್ ಬಿಡಿಸಿದಾಗ ತುಂಬಾ ಸಿಂಪಲ್ ಇದೆ ಅನಿಸ್ತಲ್ವಾ? ಎಸ್, ಈ ರೀತಿಯಾಗಿ ನಾವು ಪ್ರಶ್ನೆಯನ್ನ ಓದಿ ಭಯ ಪಡದೆ ಅರ್ಥ ಮಾಡ್ಕೊಂಡು ಬಿಡಿಸಿದ್ರೆ ಆ ಪ್ರಶ್ನೆ ಈಸಿ ಆಗಿರುತ್ತೆ ವಿದ್ಯಾರ್ಥಿಗಳು. ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಉತ್ತರವನ್ನ ಬಿಡಿಸೋಣ.
ವಿದ್ಯಾರ್ಥಿಗಳೇ ನೋಡಿ, ನೆಕ್ಸ್ಟ್ ಕ್ವಶನ್ ಬೋರ್ಡ್ ಮೇಲೆ ರೆಡಿ ಇದೆ. ಬನ್ನಿ ಹಾಗಾದ್ರೆ ಪ್ರಶ್ನೆನ ಓದ್ಕೊಂಡು ಪ್ರಶ್ನೆನ ಅರ್ಥ ಮಾಡಿಕೊಂಡು ಕೊಟ್ಟಿರತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ. ನೋಡಿ ಪ್ರಶ್ನೆ ಏನಿದೆ. ಕ್ವಶನ್ ನಂಬರ್ 16. ಇಫ್ ದ ಜೀರೋಸ್ ಆಫ್ ದಿ polynomial p of x equal to x square plus 3x plus k, okay, x square plus 3x plus k are reciprocal to each other, find the value of k. ಕನ್ನಡದಲ್ಲಿ p of x equal to x square plus 3x plus k, ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ವ್ಯಕ್ರಮಗಳಾದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ತುಂಬಾ ಸಿಂಪಲ್ ಪ್ರಶ್ನೆ ವಿದ್ಯಾರ್ಥಿಗಳೇ. what they are given one polynomial p of x equal to x square plus 3x plus k. Okay, so here we need to find out k value. ಇಲ್ಲಿ ನಾವು ಏನು ಕಂಡುಹಿಡಿಯಬೇಕು? k ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ತುಂಬಾ ಸಿಂಪಲ್ ಇದೆ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಗಿವನ್ ಬರ್ಕೊಂಡ್ಬಿಟ್ಟು ಈ ಪ್ರಶ್ನೆಗೆ ಉತ್ತರವನ್ನು ಪಡಿಸೋಣ. ನೋಡಿ ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ? ಎಸ್, ಗಿವನ್ x square plus 3x plus k. Yes, this is in the form of ax square plus bx plus c. Okay, ಇದು ಯಾವ ರೂಪದಲ್ಲಿದೆ? ax square plus bx plus c ರೂಪದಲ್ಲಿದೆ ಇದು. ಓಕೆ, ಎಸ್, ಇದು this is in the form of ax square plus bx plus c ಅಂತ ಇಂಗ್ಲಿಷ್. ಕನ್ನಡದಲ್ಲಿ ಇದು ax square plus bx plus c ರೂಪದಲ್ಲಿದೆ. ಓಕೆ, ಸೊ ಹಿಯರ್ ಇಲ್ಲಿ a ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಹಿಂದ್ಗಡೆ ಏನ್ ಸಂಖ್ಯೆ ಬರುತ್ತಲ್ವಾ, ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 1, ಸೊ a ಈಕ್ವಲ್ ಟು 1. ಓಕೆ, ಸೊ ವಾಟ್ ಈಸ್ b? ದ ಕೋಎಫಿಷಿಯಂಟ್ ಆಫ್ x, x ನ ಸಹಗುಣಕ. ಓಕೆ, ಎಷ್ಟಿದೆ x ನ ಸಹಗುಣಕ? 3, ಸೊ b ಈಕ್ವಲ್ ಟು 3 ಅಂಡ್ ಲಾಸ್ಟ್ c ಈಕ್ವಲ್ ಟು k. ಓಕೆನಾ? ಎಸ್, ನೋಡಿ ಏನ್ ಕೊಟ್ಟಿದ್ದಾರೆ? ಬಹುಪದೋಕ್ತಿಯ ಶೂನ್ಯತೆಗಳು ಜೀರೋಸ್ ಪರಸ್ಪರ ವ್ಯಕ್ರಮಗಳಾಗಿದ್ದಾವೆ. ಎಸ್, ಜೀರೋಸ್ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ರೆಸಿಪ್ರೋಕಲ್ ಇದಾವೆ. ಒಂದು ಎಕ್ಸ್ ಇತ್ತಂದ್ರೆ ಇನ್ನೊಂದು ಜೀರೋ ಏನಾಗಿರುತ್ತೆ? 1/x. ಓಕೆ, ರೆಸಿಪ್ರೋಕಲ್ ಅಂತಂದ್ರೆ 2 ರೆಸಿಪ್ರೋಕಲ್ 1/2. ಓಕೆನಾ? ಎಸ್, ಹಾಗಾದ್ರೆ ಸೊ ನಾವು ಏನ್ ಅನ್ಕೊಳ್ಳೋಣ, ಒಂದನ್ನ ಆಲ್ಫಾ ಅಂತ ಕರೆಯೋಣ, ಇನ್ನೊಂದು ಬೀಟಾ. ಸೊ ಬೀಟಾ ಏನಾಗಿರುತ್ತೆ? ಇದು ರೆಸಿಪ್ರೋಕಲ್. ಸೊ ದಟ್ ಈಸ್ 1/alpha. ಓಕೆ, ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. c/a. We have two formulas, alpha plus beta and alpha into beta. ಓಕೆ, ನಮ್ಗೆ ಎರಡು ಸೂತ್ರಗಳು ಗೊತ್ತು. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ b/a and alpha into beta equal to c/a. ಓಕೆ, ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡೋಣ. ಸೆಕೆಂಡ್ ಫಾರ್ಮುಲಾ, ಓಕೆ, ಆಲ್ಫಾ ಇದ್ದಲ್ಲಿ ಆಲ್ಫಾ ಬರೆಯೋಣ. ಸೊ ಬೀಟಾ ಅಂತಂದ್ರೆ ಏನಾಗಿರುತ್ತೆ? ಇನ್ನೊಂದು ಜೀರೋ ಅಥವಾ ಇನ್ನೊಂದು ಶೂನ್ಯತೆ, ಅದ್ರ ರೆಸಿಪ್ರೋಕಲ್ ಆಗಿರುತ್ತೆ. ಸೊ ಒಂದು ಆಲ್ಫಾ ಅಂದ್ರೆ ಅದ್ರ ಇನ್ನೊಂದು ಏನಂತ ರೆಸಿಪ್ರೋಕಲ್ ಅಂದ್ರೆ 1/alpha. ಓಕೆನಾ? ಇವಾಗ ಆಲ್ಫಾ ಆಲ್ಫಾ ಕ್ಯಾನ್ಸಲ್, ಆಲ್ಫಾ ಒನ್ ಕ್ಯಾನ್ಸಲ್, 1 ಉಳಿತು, ಈಕ್ವಲ್ ಟು ಸಿ. ಸಿ ಅಂದ್ರೆ ಎಷ್ಟಿದೆ? ಸಿ ಮೀನ್ಸ್ ಕೆ, divided by a means 1. So here nothing means 1. Cross multiplication, ಓರೆ ಗುಣಾಕಾರ ಮಾಡ್ಬಿಡಿ. k 1 ಜಾ k, 1 1 ಜಾ 1, therefore k equal to 1. See, it's very simple question. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಸಿಂಪಲ್ ಪ್ರಶ್ನೆ ಕೇಳಿದ್ದಾರೆ. ಎಕ್ಸಾಮ್ ಅಲ್ಲಿ ಇದೇ ತರ ಸಿಂಪಲ್ ಪ್ರಶ್ನೆ ಬರ್ತವೆ. ನೀವು ಸ್ವಲ್ಪ ತಾಳ್ಮೆಯಿಂದ ಪ್ರಶ್ನೆಯನ್ನು ಓದಿ, ಈ ಪ್ರಶ್ನೆಗೆ ನಾನು ಉತ್ತರ ಬಿಡಿಸ್ತೀನಿ ಅಂತ ಕಾನ್ಫಿಡೆಂಟ್ ತಗೊಂಡು ಪ್ರಯತ್ನ ಪಟ್ರೆ ಈಸಿಯಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ಬಿಡ್ತೀರಾ. ಅರ್ಥ ಆಯ್ತಲ್ವಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ ನೋಡಿ, ನೆಕ್ಸ್ಟ್ ಪ್ರಶ್ನೆ ಬೋರ್ಡ್ ಮೇಲೆ ರೆಡಿ ಇದೆ. ಬನ್ನಿ ಪ್ರಶ್ನೆನ ಓದ್ಕೊಂಡು ದತ್ತಾಂಶಗಳ ಸಹಾಯದಿಂದ ಕೊಟ್ಟಿರತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸೋಣ. ನೋಡಿ ಪ್ರಶ್ನೆ ಏನಿದೆ? ಇನ್ ಆನ್ ಅರಿಥಮೆಟಿಕ್ ಪ್ರೋಗ್ರೆಷನ್, ಇಫ್ S20 equal to A20 and A20 equal to 79, then find its first term. ಕನ್ನಡದಲ್ಲಿ
ಒಂದು ಸಮಾಂತರ ಶ್ರೇಣಿಯಲ್ಲಿ S20 ಈಕ್ವಲ್ ಟು 820 ಮತ್ತು A20 ಈಕ್ವಲ್ ಟು 79 ಆದರೆ ಅದರ ಮೊದಲ ಪದವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ತುಂಬಾ ಸಿಂಪಲ್ ಇದೆ. ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಬರ್ಕೊಂಡ್ಬಿಡೋಣ. ಇಲ್ಲಿ ಎರಡು ಫಾರ್ಮುಲಾ ಯೂಸ್ ಮಾಡಬೇಕು, ಯಾಕಂದ್ರೆ ಎಸ್ ಬಂದಿದೆ, ಆಮೇಲೆ ಎ ಬಂದಿದೆ. ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡಬೇಕು, ಎ ಎನ್ ಫಾರ್ಮುಲಾ ಯೂಸ್ ಮಾಡಬೇಕು. We need to use both the formulas here because we have an and also sn. Okay, yes. So given ದತ್ತಾಂಶಗಳನ್ನು ಬರ್ಕೊಂಡ್ಬಿಡೋಣ. given ಏನು ಕೊಟ್ಟಿದ್ದಾರೆ ದತ್ತ? yes, S20 equal to 820 and 820 ನೋಡಿ, S20 ಅಂದ್ರೆ 820 ಮತ್ತು 820 ಅಂದ್ರೆ 79. ಓಕೆನಾ? ಎಸ್. ಈಗ ಫಸ್ಟ್ ಇದ್ರ ವ್ಯಾಲ್ಯೂ ಕಂಡುಹಿಡ್ಕೊಂಡ್ಬಿಡೋಣ. ಎ ಎನ್ ಫಾರ್ಮುಲಾ ಯೂಸ್ ಮಾಡೋಣ, ಆಮೇಲೆ ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡೋಣ. ಓಕೆನಾ? ಎಸ್. ಇವಾಗ ವಿ ನೋ ದಟ್, ನಮ್ಗೆ ಗೊತ್ತು, ಏನ್ ಗೊತ್ತು? ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, A20 means A plus 19D. So A20 equal to ಏನಂತ ಬರೀಬಹುದು? A plus n ಅಂದ್ರೆ 20 minus 1 19D. ಓಕೆ, A20 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 79 equal to A plus 19D. Okay, yes, call this is equation number 1. ಹಾಗಾದ್ರೆ A plus 19D means what? 79. Okay, next take this S20. Okay, ಇದು ತಗೊಳ್ಳೋದಕ್ಕಿಂತ ಮುಂಚೆ, before this we know one more formula, Sn equal to n by 2 into bracket 2a plus n minus 1 into d. Yes, we know that Sn equal to n by 2 into bracket 2a plus n minus 1 into d. Yes, according to this formula, ಈ ಸೂತ್ರ ಪ್ರಕಾರ, so S20 equal to n means 20 by 2 into 2a. a ಅಂದ್ರೆ ಗೊತ್ತಿಲ್ಲ, we need to find out a. Okay, ನಾವು a ನೇ ಕಂಡುಹಿಡಿಯಬೇಕಾಗಿದೆ. so a as it is plus n minus 1, n ಅಂತಂದ್ರೆ 20 minus 1 19 d. Okay, we don't know d also, ನಮಗೆ d ವ್ಯಾಲ್ಯೂ ಸಹ ಗೊತ್ತಿಲ್ಲ, so d ಹಾಗೆ ಬರ್ಕೊಂಡ್ಬಿಡಿ. ಇವಾಗ S20 ಅಂದ್ರೆ ಗೊತ್ತು, S20 means 820. so 820 equal to 2 1s 2 2 10s 20. ಓಕೆ, 2 1 2 2 10 20. ಸೊ 20 by 2 ಇದು ಏನಾಯ್ತು? 10 ಆಯ್ತು. ಇಂಟು 2a plus 19d. ಓಕೆನಾ? ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 820 ಎಲ್ಲಿದೆ ಅಲ್ಲೇ ಬರ್ಕೊಳ್ಳೋಣ. ಈ ರೈಟ್ ಸೈಡ್ ಅಲ್ಲಿರೋ 10 ನ we will take left side, it becomes divided by 10. so ಇಲ್ಲಿ ಇಂಟು 10 ಇದೆ, ಲೆಫ್ಟ್ ತಗೊಂಡು ಹೋಗ್ಬಿಟ್ರೆ divided by 10 ಆಗುತ್ತೆ ಅಲ್ವಾ? so 820 as it is equal to, see here 10 into 2a plus 19d. so take 10 left side, ಈ 10 ನ ಲೆಫ್ಟ್ ತಗೊಂಡ್ಬಂದ್ರೆ divided by 10 equal to 2a plus 19d. 2a plus 19d. ಓಕೆನಾ? ಸೊ 10 ಕ್ಯಾನ್ಸಲ್. ಓಕೆನಾ? ಹಾಗಾದ್ರೆ ಏನು ಉಳಿತು? 2a plus 19d. 2a plus 19d equal to 82. ಓಕೆ, ಎಸ್. ಇವಾಗ 2a ನ ನಾವು ಏನಂತ ಬರೀಬಹುದು? ಈ 2a ಇದೆ ಅಲ್ವಾ? ಸೊ 2a ಕ್ಯಾನ್ ಬಿ ರಿಟನ್ ಆಸ್ a plus a ಮತ್ತು a ಸೇರಿಸಿದ್ರೆ 2a. so 2a can be written as a plus a plus a means 2a plus 19d as it is plus 82. now a plus 19d, ಈ a ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ. this a as it is, a plus 19d means, see equation 1, a plus 19d means 79 equal to 82. from equation 1, from equation 1,
ನಾವು ಇಲ್ಲಿ ಏನ್ ಯೂಸ್ ಮಾಡ್ಕೊಂಡಿದ್ವಿ, ಸಮೀಕರಣ ಒಂದನ್ನ ಬಳಸ್ಕೊಂಡಿದ್ವಿ. ಗೊತ್ತಾಯ್ತಾ? ನೋಡಿ, ಇದೇ ಇಂಪಾರ್ಟೆಂಟ್ ಇಲ್ಲಿ. 2a ಇದ್ದಲ್ಲಿ ಏನ್ ಬರ್ಕೋಬೇಕು, a ಪ್ಲಸ್ ಎ. 2a ಮೀನ್ಸ್ a ಪ್ಲಸ್ ಎ. ಓಕೆ, 1a ಹಾಗೆ ಬರ್ಕೋಬೇಕು. ವೈ ಸರ್? ಬಿಕಾಸ್ ವಿ ನೀಡ್ ಟು ಫೈಂಡ್ ಔಟ್ ಎ. ನಾವು ಇಲ್ಲಿ ಏನ್ ಕಂಡುಹಿಡಿಬೇಕು, ಫಸ್ಟ್ ಟರ್ಮ್ ಕಂಡುಕೋಬೇಕು. ಫಸ್ಟ್ ಟರ್ಮ್ ಅಂತಂದ್ರೆ ಎ. ಸೊ ಒಂದೇ ಎ ಇಟ್ಕೊಳ್ಳಿ. a plus 19d means 79. See equation 1. a plus 19d means 79. Right? So a, write down here only, 82. Take this plus 79 right side. It becomes minus 79. ಈ ಪ್ಲಸ್ 79 ಇದೆಯಲ್ಲ ಎಡಗಡೆ, ಅದನ್ನ ಬಲಗಡೆ ತಗೊಂಡೋಗ್ಬಿಟ್ರೆ ಮೈನಸ್ 79 ಆಗುತ್ತೆ. ಹೌದಾ? ಹಾಗಾದ್ರೆ 82ರಲ್ಲಿ 79 ಕಳೆದ್ರೆ 3 ಅಲ್ವಾ? 79, 80, 81, 82, 3. Therefore the first term, ಮೊದಲ ಪದ 3 ಬರುತ್ತೆ. ಎಷ್ಟು ಬರುತ್ತೆ? 3 ಬರುತ್ತೆ. ನೋಡಿ, ಅವ್ರು ಏನ್ ಕಂಡಿಡಿ ಅಂತ ಹೇಳಿದರೆ, ಮೊದಲ ಪದವನ್ನ ಕಂಡಿಡೀರಿ. ಮೊದಲ ಪದವನ್ನು ನಾವು ಎ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ. ವಾಟ್ ದೇ ಆರ್ ಆಸ್ಕಿಂಗ್? Find its first term. First term is denoted by the letter A. Therefore, A equal to 3. ಅರ್ಥ ಆಯ್ತಲ್ವಾ? ಎಸ್ ವಿದ್ಯಾರ್ಥಿಗಳು, ಬರ್ಕೊಳ್ಳಿ. ಇದು ಬರ್ಕೊಂಡ್ಮೇಲೆ ಮತ್ತೆ ನಾವು ಇದ್ರ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರವನ್ನ ಬಿಡಿಸ್ತೀನಿ. ವಿದ್ಯಾರ್ಥಿಗಳೇ, 18 ಕ್ವಶನ್ ಬೋರ್ಡ್ ಮೇಲೆ ರೆಡಿ ಇದೆ. ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿ ಇದೆ. ಬನ್ನಿ ಪ್ರಶ್ನೆಯನ್ನು ಓದ್ಕೊಂಡು ಕೊಟ್ಟಿರತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸೋಣ. ಸಾಲ್ವ್ ದಿ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಯೂಸಿಂಗ್ ಸೂಟೇಬಲ್ ಮೆಥಡ್. ಕನ್ನಡದಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ. ದೇ ಆರ್ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಅವರು ಒಂದು ಜೋಡಿ ರೇಖಾತ್ಮಕ ಸಮೀಕರಣದ ಜೋಡಿಯನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಯಾವುದಾದ್ರೂ ಸೂಕ್ತ ವಿಧಾನದಿಂದ, ಓಕೆ, ಯಾವುದಾದ್ರೂ ಒಂದು ವಿಧಾನದಿಂದ, ಓಕೆ, ಎನಿ ಮೆಥಡ್, ಸೂಟೇಬಲ್ ಮೆಥಡ್ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್. ಆದೇಶ ವಿಧಾನ, ವರ್ಜಿಸುವ ವಿಧಾನ. ಎಲಿಮಿನೇಷನ್ ಮೆಥಡ್ ಅಂದ್ರೆ ವರ್ಜಿಸುವ ವಿಧಾನ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಆದೇಶ ವಿಧಾನ. ಯಾವುದಾದ್ರೂ ಒಂದು ಮೆಥಡ್ ಇಂದ ಇದನ್ನ ಸಾಲ್ವ್ ಮಾಡಿ ಬಿಡಿಸಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಿರಿ, ವೈ ವ್ಯಾಲ್ಯೂ ಕಂಡುಹಿಡಿಯಿರಿ. ಎಕ್ಸ್ ಬೆಲೆ ಎಷ್ಟು ಬರುತ್ತೆ, ವೈ ಬೆಲೆ ಎಷ್ಟು ಬರುತ್ತೆ. ಓಕೆ, ವಿ ನೀಡ್ ಟು ಫೈಂಡ್ ಔಟ್ ದಿ ಎಕ್ಸ್ ವ್ಯಾಲ್ಯೂ ಅಂಡ್ ವೈ ವ್ಯಾಲ್ಯೂ. ತುಂಬಾ ಸಿಂಪಲ್ ಇದೆ. ಐ ವಿಲ್ ಸಾಲ್ವ್ ದಿಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ನಾನು ಇದನ್ನ ವರ್ಜಿಸುವ ವಿಧಾನದಿಂದ ಬಿಡಿಸ್ತೀನಿ. ನೀವು ಯಾವ ವಿಧಾನದಿಂದ ಬೇಕಾದ್ರೂ ಬಿಡಿಸ್ಬೋದು. ಎಸ್, ಸೊ ಕಾಲ್ ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಇದನ್ನ 1 ಅಂತ ಕರೆಯೋಣ, ಇದನ್ನ 2 ಅಂತ ಕರೆಯೋಣ. ಸೊ ಇಲ್ಲಿ ಪ್ಲಸ್ y ಇದೆ, ಇಲ್ಲಿ ಮೈನಸ್ y ಇದೆ. ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಎರಡನ್ನ ಇಕ್ವೇಶನ್ 1 ಮತ್ತು 2 ನ ಏನ್ ಮಾಡಬೇಕು, ಆಡ್ ಮಾಡಬೇಕು. ಆಡಿಂಗ್ ಇಕ್ವೇಶನ್ 1 and 2. ಓಕೆ, ಸಮೀಕರಣ 1 ಮತ್ತು 2 ಕೂಡಿಸಿ. ಓಕೆ, add equation 1 and 2, adding equations 1 and 2. Okay, so equation 1 is 2x plus y equal to 8, 3x minus y equal to 7. add ಮಾಡಬೇಕಾದ್ರೆ ಚಿಹ್ನೆ ಚೇಂಜ್ ಮಾಡಬಾರ್ದು, ಕಳಿಬೇಕಾದ್ರೆ ಮೈನಸ್ ಮಾಡಬೇಕಾದ್ರೆ ಚಿಹ್ನೆ ಚೇಂಜ್ ಮಾಡಬೇಕು. ಇಲ್ಲಿ ಕೂಡಿಸ್ತಾ ಇದೀವಿ, ಚಿಹ್ನೆ ಚೇಂಜ್ ಮಾಡಬಾರ್ದು. ಸೊ ಏನಾಗುತ್ತೆ ಇದು ನೋಡಿ, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. ಓಕೆ, 2x ಪ್ಲಸ್ 3x 5x ಈಕ್ವಲ್ ಟು 8 ಪ್ಲಸ್ 7 8 ಪ್ಲಸ್ 7 15. Now we want x, so keep x here only. This 15 as it is. This is 5 into x. So take into 5 right side. It becomes divided by 5. ಇಲ್ಲಿ 5 ಗುಣಿಸು x ಇದು 5 into x. ಈ ಇಂಟು 5 ಬಲ್ಕ್ ತಗೊಂಡು ಹೋದ್ರೆ ಡಿವೈಡೆಡ್ ಬೈ 5 ಆಗುತ್ತೆ. ಸೊ ಇವಾಗ 5 1s 5 3s. Therefore x equal to 3 ಬಂತು. x ವ್ಯಾಲ್ಯೂ ಎಷ್ಟು ಬಂತು, 3 ಬಂತು. ನೋಡಿ, ಹಾಗಾದ್ರೆ ಸಾಲ್ವ್ ಮಾಡಿ ಬಿಡಿಸಿ ಅಂದ್ರೆ x ವ್ಯಾಲ್ಯೂ ಕಂಡುಹಿಡಿದ್ವಿ.
ಈಗ ಈ ಎಕ್ಸ್ ವ್ಯಾಲ್ಯೂನ ಇಕ್ವೇಶನ್ 1 ಅಲ್ಲಾದ್ರೂ ಹಾಕ್ಬೋದು, ಇಕ್ವೇಶನ್ 2 ಅಲ್ಲಾದ್ರೂ. ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ ಇನ್ ಇಕ್ವೇಶನ್ 1 ಆರ್ ಇಕ್ವೇಶನ್ 2. ಎಕ್ಸ್ ಬೆಲೆಯನ್ನ ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ಆದೇಶಿಸಿ. ಓಕೆ, ಎಸ್. ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. Put x value in equation number. Put x value ಅಥವಾ substitute in equation number 1. In equation 1, what is equation 1? 2x plus y equal to 8. Okay, 2 into x means 3. Okay, 2 into 3 plus y equal to 8. 2 3s are 6. 6 plus y equal to 8. So y equal to 8 minus 6. Okay, ನೋಡಿ 8 ಎಲ್ಲಿದೆ ಬರ್ಕೊಳ್ಳಿ, plus 6 ಇದೆ. Take right side, it becomes minus 6. We want y value, so y as it is. So therefore y equal to 8 minus 6, 2. Integral r ಕಳೆದ್ರೆ 2. So x equal to 3 and y equal to 2. ಹಾಗಾದ್ರೆ x ಬೆಲೆ 3 ಬರುತ್ತೆ, y ಬೆಲೆ 2 ಬರುತ್ತೆ. ಸರ್, ನಮ್ಗೆ ಆನ್ಸರ್ ಬಂತಲ್ಲ, ಅದು ಸರಿ ಅಂತ ಹೇಗೆ ನಮ್ಗೆ ಗೊತ್ತಾಗೋದು? ವೆರಿಫಿಕೇಶನ್ ಮಾಡಬೇಕು. ಓಕೆ, ಜಸ್ಟ್ ವೆರಿಫೈ, ದೆನ್ ಯು ವಿಲ್ ನೋ ದಟ್ ದಿಸ್ ಈಸ್ ಕರೆಕ್ಟ್ ಆನ್ಸರ್. ಇದನ್ನ ನೀವು ತಾಳೆ ನೋಡ್ಬೇಕು. ತಾಳೆ ನೋಡೋದು ವೆರಿಫಿಕೇಶನ್, ಕನ್ನಡದಲ್ಲಿ ತಾಳೆ ನೋಡೋದು. ತಾಳೆ ನೋಡ್ಬಿಟ್ರೆ ನೀವು ಮಾಡಿರೋ ಲೆಕ್ಕ ಸರಿ ಇದೆ ಅಥವಾ ತಪ್ಪಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಸ್, ವೆರಿಫಿಕೇಶನ್ ಎಕ್ಸಾಮಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬೇಕಂದ್ರೆ ವೆರಿಫಿಕೇಶನ್ ಮಾಡ್ಕೋಬಹುದು, ನಿಮ್ಮ ಇಷ್ಟ. ಓಕೆ, ವೆರಿಫಿಕೇಶನ್ ಎಸ್. ಯಾವ್ದಾದ್ರು ಟೇಕ್ ಎನಿ ಒನ್ ಇಕ್ವೇಶನ್, ಯಾವ್ದಾದ್ರು ಒಂದು ಇಕ್ವೇಶನ್ ತಗೊಳ್ಳಿ. ಸೆಕೆಂಡ್ ಇಕ್ವೇಶನ್ 3x minus y, 3x minus y equal to 7. You take any one equation. ವೆರಿಫಿಕೇಶನ್ ಮಾಡಬೇಕಾದ್ರೆ ಯಾವ್ದಾದ್ರು ತಗೋಬಹುದು. ನಾನು 2ನೇ ತಗೊಂಡಿದ್ದೀನಿ. ಎಸ್, ಈಗ 3 ಎಲ್ಲಿದೆ ಎಲ್ಲ ಬರೀತೀನಿ. x means 3. So 3 into 3 minus y means 2 equal to 7. 3 3s are 9. 9 minus 2 equal to 7. 9 minus 2 7. 7 equal to 7. Therefore LHS equal to RHS. RHS. ಎಡಭಾಗ ಮತ್ತು ಬಲಭಾಗ ಏನು ಬಂದು ಸಮ ಬಂದು. ಹಾಗಾದ್ರೆ we are 100% ರೈಟ್. ಹಾಗಾದ್ರೆ ನಮ್ಮ ಉತ್ತರ ಏನಾಗಿದೆ? ಇದು ಸರಿಯಾಗಿದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಬಿಡಿಸ್ಬಿಟ್ಟು ಆ ಉತ್ತರ ಸರಿ ಇದೆ ಇಲ್ಲ ಅಂತ ವೆರಿಫಿಕೇಶನ್ ನಿಮ್ಗೆ ಇಷ್ಟ ಇದ್ರೆ ಬೇಕಾದ್ರೆ ಮಾಡ್ಕೋಬಹುದು. ಎಕ್ಸಾಮ್ ಅಲ್ಲಿ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಇದನ್ನ ವೆರಿಫಿಕೇಶನ್ ಮಾಡೋದ್ರಿಂದ ನನ್ನ ಆನ್ಸರ್ ಸರಿ ಆಯ್ತು ಅಂತ ನಿಮ್ಗೆ ಖುಷಿ ಆಗುತ್ತೆ. ಖುಷಿ ಆಗೋದ್ರಿಂದ ಎನರ್ಜಿ ಬರುತ್ತೆ. ಎನರ್ಜಿ ಬಂತಂದ್ರೆ ಇನ್ನೂ ಸುಮಾರು ಲೆಕ್ಕಗಳನ್ನು ನೀವು ಆತ್ಮವಿಶ್ವಾಸದಿಂದ ಬಿಡಿಸ್ತೀರಾ, ಯಶಸ್ಸು ಗಳಿಸ್ತೀರಾ. ಅರ್ಥ ಆಯ್ತಲ್ವಾ? ಎಸ್ ವಿದ್ಯಾರ್ಥಿಗಳೇ, ಮತ್ತೆ ನಾವು ನಮ್ಮ ಮುಂದಿನ ಅವಧಿಯಲ್ಲಿ ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬಿಡಿಸೋಣ. ಅಲ್ಲಿವರೆಗೂ ಸದಾ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.